ಮುಂದೆ ಬರ್ತಿರುವಂತಹ ಸ್ಪರ್ಧಿ ಗೂಳಿ ತರ ನುಗ್ಗಿ ಬೆಸ್ಟ್ ಪರ್ಫಾರ್ಮರ್ ಟೈಟಲ್ ತಗೊಂಡು ಈಗ ಮತ್ತೊಂದು ಸಾರಿ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಮೂಕನಾಗಬೇಕು ಜಗದೋಳು ಈ ಹಾಡನ್ನ ತಗೊಂಡು ಬರ್ತಾ ಇದ್ದಾರೆ. ವೈಷ್ಣವಿ ಗೂಳಿ ಆನ್ ಸ್ಟೇಜ್ ಪ್ಲೀಸ್. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕಬುದ್ಧಿ ಕಡೆ ಗಾಹಿಸಲಾರದೆ, ಕಾಕಬುದ್ಧಿ ಕಡೆ ಗಾಹಿಸಲಾರದೆ, ಲೋಕದ ಗೊಡವಿ ನಿನಗ್ಯಾಕಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕಬುದ್ಧಿ ಕಡೆ ಗಾಹಿಸಲಾರದೆ, ಕಾಕಬುದ್ಧಿ ಕಡೆ ಗಾಹಿಸಲಾರದೆ, ಲೋಕದ ಗೊಡವಿ ನಿನಗ್ಯಾಕಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು. ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ, ಕೋತಿ ಹಾಂಗ ಬೆನ್ನತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಆಸೆಯ ನಳಿಬೇಕು, ಮನಸ್ಸಿನ ಹೇಸಿಕಿ ತೊಳಿಬೇಕು. ಆಸೆಯ ನಳಿಬೇಕು, ಮನಸ್ಸಿನ ಹೇಸಿಕಿ ತೊಳಿಬೇಕು. ಆಸೆಯ ನಳಿದು ಹೇಸಿಕಿ ತೊಳೆದು, ಆಸೆಯ ನಳಿದು ಹೇಸಿಕ್ಕಿ ತೊಳೆದು, ಈಶ ಮಹಾಂತನ ಪಾದ ಹಿಡಿಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕಬುದ್ಧಿ ಕಡೆ ಗಾಹಿಸಲಾರದೆ, ಕಾಕಬುದ್ಧಿ ಕಡೆ ಗಾಹಿಸಲಾರದೆ, ಲೋಕದ ಗೊಡವಿ ನಿನಗ್ಯಾಕಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು.
ವೈಷ್ಣವಿ ಗೂಳಿ. ಸೂಪರ್. ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಅರ್ಚನಾ ಮ್ಯಾಮ್ನ ಕೇಳೋಣ. ಅರ್ಚನಾ ಮ್ಯಾಮ್. ವೈಷ್ಣವಿ, ಎಸ್ ಮ್ಯಾಮ್. ತುಂಬ ಕಷ್ಟಕರವಾದ ಗಾಯಕಿ ಶೈಲಿ ಇರುವಂಥ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ಯಾ ನೀನು. ಹಂದಿಗ್ನೂರವ್ರದ್ದ ಇದು ಸಂಗೀತ? ಗಜಲ್ ಶೈಲಿ ಬಂದ ತಕ್ಷಣ ಅಂದ್ಕೊಂಡೆ. ಸೊ ಗಜಲ್ ಶೈಲಿಯಲ್ಲಿ ಭಾವಗೀತೆ ಆಗಿರ್ಬೋದು, ಜನಪದ ಆಗಿರ್ಬೋದು, ಅದನ್ನೆಲ್ಲ ಕಂಪೋಸ್ ಮಾಡೋರು ಹೆಚ್ಚಾಗಿ ಅವರು ಹಂದಿಗ್ನೂರು ಸರ್ ಅವರೇ. ಆ ಎಲ್ಲ ಸಂಗತಿಗಳನ್ನು ಅದ್ಭುತವಾಗಿ ಹಾಡ್ದು, ಬಟ್ ಶ್ರುತಿಯಲ್ಲಿ ಕೂರಲಿಲ್ಲ ಯಾವ ಸಂಗತಿನೂ. ಆ ಸಂಗತಿಗಳೆಲ್ಲ ಬಂತು, ಶ್ರುತಿಯಲ್ಲಿ ಬರಲಿಲ್ಲ. ತನನನಾನ ತನನನಾನ ಎವ್ರಿ ಟೈಮ್ ಅಲ್ಲಿ ಯಾವ ಸ್ವರಗಳು ಶ್ರುತಿಯಲ್ಲಿ ಕೂರಲಿಲ್ಲ. ಪಲ್ಲವಿಯಲ್ಲಿ ಹಾಡಿದಾಗಲೂ ಅಷ್ಟೇ, ಚರಣದಲ್ಲಿ ಹಾಡಿದಾಗಲೂ ಅಷ್ಟೇ. ಒಮ್ಮೆ ಏನಾಗುತ್ತೆ ಗೊತ್ತಮ್ಮ, ನಿಂಗೊಂದು ಕಿವಿ ಮಾತು ಹೇಳ್ತೀನಿ. ಹಲವು ಬಾರಿ ಸಿಂಪಲ್ ಆಗಿರುವಂಥ ಹಾಡನ್ನು ಆರಿಸ್ಕೊಂಡು ಗೆದ್ದುಬಿಡ್ತಾರೆ ಜನ. ಅದೇ ಅತ್ಯಂತ ಯೋಗ್ಯತೆ ಇದ್ದವರು ತುಂಬ ಕಾಂಪ್ಲಿಕೇಟೆಡ್ ಆಗಿರೋಂಥ ಹಾಡನ್ನು ಆರಿಸ್ಕೊಂಡು ಎಡು ಬಿಡ್ತಾರೆ. ಇವತ್ತು ಸ್ವಲ್ಪ ನೀನು ಎಡುವುದಿ. ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಕೋತಿ ಹಾಂಗ ಬೆನ್ನತ್ತಿರಬೇಕು. ಅದ್ಭುತವಾದ ಹಾಡು, ಬಟ್ ನೀನು ಇನ್ನೂ ಒಂಚೂರು ಕಾನ್ಫಿಡೆನ್ಸಲ್ಲಿ ಆ ಎಲ್ಲ ಸಂಗತಿಗಳನ್ನು ಅದರದರ ಸ್ವರಸ್ಥಾನದಲ್ಲಿ ಕೂರಿಸಿ ಹಾಡಿದಿದ್ರೆ ಎದ್ದು ನಿಂತು ಚಪ್ಪಾಳೆ ಹೊಡೆದು ಬಿಡ್ತಾ ಇದ್ದೆ ನಾನು. ಬಟ್ ಚೆನ್ನಾಗಿ ಹಾಡಿದಳು. ಆ ಎಲ್ಲ ಕ್ಷೇತ್ರದಲ್ಲಿ ಇನ್ನೊಂದು ಸ್ವಲ್ಪ ಗಮನ ಕೊಡು. ಇದಕ್ಕೆ ಕೀ ಏನು ಅಂತಂದರೆ, ಈ ಸಂಗತಿಗಳನ್ನು ನೀನು ಸ್ಲೋ ಟೆಂಪೋಲಿ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ತಾನನ ಆಮೇಲೆ ಬರುತ್ತೆ ಫಾಸ್ಟಾಗಿ. ಸ್ಲೋ ಆಗಿ ಮಾಡ್ಕೋತಾ ಫಾಸ್ಟಾಗಿ ಬರುತ್ತೆ. ಆಯಿತಾ? ಒಳ್ಳೆಯದು. ಥ್ಯಾಂಕ್ ಯು ಮ್ಯಾಮ್. ವೇಣುಗೋಪಾಲ್ ಸರ್. ಇನ್ನೊಬ್ಬರ ವಿಚಾರಕ್ಕೆ ಮೂಗು ತೂರಿಸ್ಬೇಡ, ಆ ಲೋಕದ ಗೊಡವೆ ನಿನಗೆ ಬೇಡ. ಅದರಲ್ಲಿ ನಾವು ಮೂಗು ತೂರಿಸಿದಾಗ ಎಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಒಂದು ಸಂದೇಶನ ಮಡಿವಾಳಪ್ಪನವ್ರದ್ದು ಭಾಳ ಅತ್ಯುತ್ತಮವಾದ ಒಂದು ಗೀತೆಯಮ್ಮ ಇದು. ಚೆನ್ನಾಗಿ ಆಡಿದ್ರಿ, ನಮಗೆ ತುಂಬ ಇಷ್ಟ ಆಯಿತು. ಆದರೆ ಸೂಕ್ಷ್ಮತೆಗಳನ್ನು ಮೇಡಮ್ ಕಂಡುಹಿಡಿದಿದ್ದಾರೆ, ಅದನ್ನೆಲ್ಲ ನೀವು ತಿದ್ಕೊಳ್ತೀರ. ಅದ್ರ ಬಗ್ಗೆ ಏನೂ ಅನುಮಾನ ಇಲ್ಲ. ನೀವು ಭಾಳ ಚೆನ್ನಾಗಿ ಅದನ್ನು ಗ್ರಹಿಸ್ತಾ ಇದ್ದೀರಿ. ನೀವು ಹೇಳಿದ ತಕ್ಷಣ ನೆಕ್ಸ್ಟ್ ಇದಕ್ಕೆ ನೀವು ರೆಡಿ ಆಗ್ತೀರ ಅನ್ನೋ ನಂಬಿಕೆ ನಮಗೆಲ್ಲ ಇದೆ. ಒಳ್ಳೆಯದಾಗಿ. ರಾಜು ಸರ್. ಕಡ್ಕೋಳು ಮಡಿವಾಳಪ್ಪನವರ ತತ್ವಪದದ ಇದು ಸಾಹಿತ್ಯ ರವಿ ಹಂದಿಗ್ನೂರವರು ಕಂಪೋಸ್ ಮಾಡಿರೋದು. ಅವ್ರು ಕಂಪೋಸ್ ಮಾಡಿದ್ಮೇಲೆ ಅದನ್ನು ನಾವು ನ್ಯಾಯ ಒದಗಿಸ್ಲೇಬೇಕು. ಇಲ್ಲ ಅಂದರೆ ತತ್ವಪದಗಳನ್ನು ನಮ್ಮ ಸ್ಟೈಲಲ್ಲಿ ಹಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ. ಹೌದಲ್ಲ? ಯಾರು ಕಂಪೋಸ್ ಮಾಡಿರ್ತಾರೆ ಅವ್ರಿಗೆ ಅದನ್ನು ನ್ಯಾಯ ಕೊಡಲೇಬೇಕಾಗತ್ತೆ. ಇಲ್ಲಾಂದರೆ ಅದು ಅವರು ಅದ್ಭುತವಾಗಿ ಕಂಪೋಸ್ ಮಾಡಿಬಿಟ್ಟಿರ್ತಾರೆ, ಅದನ್ನು ಮಾಡ್ಕೊಳ್ಬೇಕು. ಅದಿರಲಿ. ಲೋಕದ ಗೊಡವಿ ನಿನಗೆ ಯಾಕೆ ಬೇಕು ಅಂದರೆ ಒಂದು ಜನಪದದ ಒಂದು ಸಣ್ಣ ಕಥೆ ಇದೆ, ಕೇಳಿಬಿಡಿ. ಒಂದು ಕೊಂಬೆ ಮೇಲೆ ಒಂದು ಕೋತಿ ಕುಳಿತಿರುತ್ತೆ, ಪಕ್ಕದಲ್ಲಿ ಒಂದು ಗುಬ್ಬಚ್ಚಿ ಕೂತಿರುತ್ತೆ. ಗುಬ್ಬಚ್ಚಿ ಗೂಡು ಕಟ್ಕೊಂಡಿರುತ್ತೆ, ಕೋತಿ ಗೂಡು ಕಟ್ಕೊಳ್ಳಲ್ಲ. ಮಳೆ ಹುಯ್ತಾ ಇರುತ್ತೆ, ಗುಬ್ಬಚ್ಚಿ ಹೇಳುತ್ತೆ, ಕೋತಿ ಅಣ್ಣ ಯಾಕೆ ಮಳೇಲಿ ನೆನಿತ್ಯ? ದೇವ್ರು ನೋಡು ನನ್ನ ಕೈ ಕೊಟ್ಟಿಲ್ಲ, ಬರೀ ಕಾಲು ಕುಕ್ಕಷ್ಟೇ ಇದೆ, ಹೋಗಿ ಗೂಡು ಕಟ್ಕೊಂಡಿಲ್ವಾ? ನೀನು ಒಂದು ಗೂಡು ಕಟ್ಕೊಳ್ಳೋದು ತಾನೇ ಅಂತ ಹೇಳುತ್ತೆ. ಕೋತಿ ಏನು ಮಾಡುತ್ತೆ ಗೊತ್ತಾ? ಏಯ್ ಸುಮ್ಮನೆ ಕೂತ್ಕೋ ಅಂತು. ಮಳೆ ಜಾಸ್ತಿ ಆಯಿತು, ಮತ್ತೆ ಹೇಳ್ತು ಪಾಪ ಸಂಕಟದಿಂದ. ಈ ಕೋತಿ ಬುದ್ಧಿ ಗೊತ್ತಲ್ಲ, ಗರ್ರಂತು. ಮತ್ತೆ ಜೋರು ಮಳೆ ಆಯಿತು, ಮತ್ತೆ ಗುಬ್ಬಚ್ಚಿ ಹೇಳಿದ ತಕ್ಷಣ ಕೋತಿ ಗರ್ರ ಅಂತ ಗೋಪ ಮಾಡ್ಕೊಂಡು ಏಯ್ ನನಗೆ ಬುದ್ಧಿ ಹೇಳ್ತೀಯ ಅಂತ ಗೂಡನ್ನ ಕಿತ್ತಾಕ್ಬಿಡ್ತು. ಪಾಪ ಗುಬ್ಬಚ್ಚಿ ಬಿದ್ದೇ ಹೋಯ್ತು, ಮೊಟ್ಟೆ ಒಡೆದೇ ಹೋಯ್ತು. ನೀತಿ ಹೇಳಿದಕ್ಕೆ ತನಗಾದ ಗತಿ ಏನಾಯಿತು ಅಲ್ವಾ? ತನ್ನ ಮೊಟ್ಟೆನೇ ಕಳ್ಕೊಂಬಿಡ್ತು. ಆದರೆ ಆ ನೀತಿಯಿಂದ ಇನ್ನೊಂದು ಮುಂದೆ ಪ್ರಕೃತಿ ಪಾಠ ಕಲಿಸುತ್ತೆ ಅನ್ನೋದಕ್ಕೆ ಕಥೆ ಮುಂದುವರುತ್ತೆ. ಏನು ಕತೆ ಗೊತ್ತಾ? ಅದು ಮಳೆ ಹುಯ್ತಾ ಇರುತ್ತಲ್ಲ, ಮಳೆ ಹುಯ್ದಾಗ ಜೋರಾಗಿ ಸಿಡ್ಲೊಡಿಯುತ್ತೆ. ಸಿಡ್ಲೊಡೆದಾಗ ಆ ಕೋತಿ ಕೈಗೆ ಸಿಡ್ಲೊಡೆದು ಆ ಕೈ ಮುರಿದೋಗುತ್ತೆ. ಯಾವ ಕೈ ಕಿತ್ತಾಕಿರುತ್ತೋ ಆ ಕೈ ಮುರಿದೋಗುತ್ತೆ. ಅದರಿಂದ ಯಾರೇ ತಪ್ಪು ಮಾಡಿದರೂ ಪ್ರಕೃತಿನೇ ಶಿಕ್ಷೆ ಕೊಡುತ್ತೆ. ಇದು ನೀತಿ. ನಾವು ಎಷ್ಟೋ ಸರಿ ಹೇಳ್ಬೋದು, ಹೇಳಕ್ಕೆ ಹೋಗ್ತೀವಿ, ಕೇಳೋ ಅಂಥ ತಾಳ್ಮೆ ಇವತ್ತಿನ ಜನ್ರೇಷನ್ಗೆ ಇಲ್ವಲ್ಲ ಅನ್ನೋ ಸಂಕಟ, ನೋವು ನಮ್ಮನ್ನು ಕಾಡ್ತಾ ಇದೆ ಸರ್.
ಯಾರಿಗೂ ಹೇಳಂಗಿಲ್ಲ, ಏನೂ ಹೇಳಂಗಿಲ್ಲ. ಇಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಿಲ್ಲ, ಇದು ಕಷ್ಟ ನಮಗೆ. ಅದರಿಂದ ಯಾವುದು ಯಾರಾದರೂ ಒಂದು ಹೇಳಿದಾಗ ಇದನ್ನು ಕೇಳೋ ತಾಳ್ಮೆಯನ್ನು ಪಡೆದುಕೋಬೇಕು. ಇದು ಹಾಡು ಅಲ್ವಾ? ಥ್ಯಾಂಕ್ಸ್ ಅಮ್ಮ, ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಬಹಳ ಸೊಗಸಾಗಿ ಹೇಳಿದ್ರು. ಲಾಟ್ ಆಫ್ ಇನ್ಪುಟ್ಸ್. ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ, ಎಲ್ಲದಕ್ಕೂ ಪ್ರಕೃತಿ, ಯೂನಿವರ್ಸ್ ಅದರ ರೀತಿಲಿ ಉತ್ತರ ಕೊಡುತ್ತೆ ಅಂತ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ಸ್. ಓಕೆ.